ಏನು MG ರಸ್ತೆ ತುಮಕೂರು ನಗರ MG ರಸ್ತೆಯಲ್ಲಿ ಕಾನೂನು ವಿರುದ್ಧವಾಗಿ ನಾಮಫಲಕ ತೆರವುಗೊಳಿಸುವಂಥ ಒಂದು ಅಭಿಯಾನನ ಕೆಲವು ಕಾನೂನು ಬೆಲೆ ಕೊಡದಂತೆ ಇರ್ತಕ್ಕಂಥ ಕಿಡಿಗೇಡಿಗಳು ಇವತ್ತು ಸಾರ್ವಜನಿಕವಾಗಿ ತೊಂದರೆ ಕೊಡೋದ್ರ ಮುಖಾಂತರ ಆಟೋ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರ ಮುಖಾಂತರ ಇವತ್ತು ತುಮಕೂರು ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದು ಹೋರಾಟ ಮಾಡ್ತೀವಿ ಅನ್ನೋದ್ರ ಮುಖಾಂತರ ದಾಂಧಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಒತ್ತಾಯ ತುಮಕೂರು ನಗರದ ಪೊಲೀಸ್ನವರು ಏನು ಮಾಡ್ತಾಯಿದ್ದಾರೆ, ಯಾವುದೇ ಒಂದು ಹೋರಾಟಕ್ಕೆ ಪರವಾನಗಿ ಅಂದರೆ ಪರ್ಮಿಷನ್ ತಗೊಂಡೆ ಇವರು ಹೋರಾಟವನ್ನು ಮಾಡ್ತಾರೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ನಮ್ಮದೊಂದು ಪ್ರಶ್ನೆ. ಹಾಗೆ ಇವತ್ತು ನಮ್ಮ ಹೋರಾಟ ಇಷ್ಟೇ. ನಾವು ಸಾರ್ವಜನಿಕವಾಗಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಒಂದು ಸಂಘಟನೆಗೆ ಸೀಮಿತವಾಗಿ ಬಂದು ಹೋರಾಟ ಮಾಡಿಲ್ಲ. ಇವತ್ತು ಎಲ್ಲ ದಲಿತ ಪರ ಸಂಘಟನೆ, ಎಲ್ಲ ಕನ್ನಡ ಪರ ಸಂಘಟನೆ, ಎಲ್ಲ ವಿದ್ಯಾವಂತರು ಬಂದು ಇವತ್ತು ಈ ಒಂದು ಏನು ಅವರು ನಾಮಫಲಕ ತೆರವುಗೊಳಿಸೋದು, ಅನಧಿಕೃತವಾದ ನಾಮಫಲಕ ತೆರವುಗೊಳಿಸೋದಕ್ಕೆ ಯಾರು ತೆರವುಗೊಳಿಸ್ತಾ ಇದ್ರು ಸರ್? ಯಾರೋ ಒಂದು ಕನ್ನಡ ಪರ ಸಂಘಟನೆ ಅಂತ ಹೇಳ್ಕೊಂಡು ಅವರು ಮಾಡ್ತಾ ಇದ್ರು. ಆದರೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದರೆ ಅವ್ರು ಪರ್ಮಿಷನ್ನೇ ತಗೊಂಡಿಲ್ಲ. ಪರ್ಮಿಷನ್ ತಗೊಂಡ್ರೆ ಅಟ್ಲೀಸ್ಟ್ ಯಾವ ಹೋರಾಟಗಾರರು ಅಂತನಾದರೂ ಗೊತ್ತಾಗುತ್ತೆ. ಇವರು ಸಾರ್ವಜನಿಕರ ತೊಂದರೆ ಕೊಟ್ಟರೆ ಅದು ಏನಂತ ಅರ್ಥ ಬರುತ್ತೆ. ಹಾಗಾಗಿ ಇವತ್ತು ಯಾರು ಸಾರ್ವಜನಿಕವಾಗಿ ತೊಂದರೆ ಕೊಟ್ಟಿದ್ದಾರೆ, ಯಾರು ಕಾನೂನು ವಿರುದ್ಧವಾದ ಒಂದು ಚಟುವಟಿಕೆಯನ್ನು ಪಾಲ್ಗೊಂಡು MG ರೋಡಲ್ಲಿ ದಾಂಧಲೆ ಮಾಡಿದರೆ ಅವ್ರ ವಿರುದ್ಧ FIR ಆಗಬೇಕು, ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇವತ್ತು ಈ ಸ್ಟೇಷನಲ್ಲಿ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರ್.